ಪ್ರಮುಖವಾಗಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಒಂದು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಆಡಳಿತ ಮಂಡಳಿಯವರು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಂತೇಳಿ ಎಲ್ಲರೂ ಕೂಡ ಜಿಲ್ಲೆಯಲ್ಲಿ ಕೂಡ ಆಶಾಭಾವನೆಯಿಂದ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಶೇಕಡ ಸುಮಾರು 60ರಿಂದ 65 ಭಾಗ ಸುಧಾರಣೆ ಆಗಿದೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ಬಹಳ ಪ್ರಮುಖವಾಗಿ ಹಿಂದೆ ಇದ್ದಂತ ವಿಐಪಿ ಪಾಸು ವಿವಿಐಪಿ ಪಾಸನ್ನ ರದ್ದು ಮಾಡಿ ಗೋಲ್ಡನ್ ಪಾಸ್ ಎಂಬ ಒಂದು ಕ್ರಮವನ್ನ ಈ ಬಾರಿ ಪ್ರಯೋಗ ಮಾಡಿದ್ರು. ಬಹಳ ಪ್ರಶಂಸೆ ಕೂಡ ವ್ಯಕ್ತ ಆಯ್ತು. ಅಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಯವರು ತಮ್ಮ ಆಡಳಿತ ಚುಕ್ಕಾಣಿಯನ್ನೇ ಇಡೀ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಪ್ರಾರಂಭವಾಗಿ ಜಿಲ್ಲೆಯಾದ್ಯಂತ ಕೆರೆ ಕೋಡಿಗಳು ಕೊಚ್ಚಿ ಹೋಯ್ತಾ ಇದ್ದಾವೆ. ಹಲವಾರು ಹಳ್ಳಿಗಳು ಮುಳುಗೋಗಿದೆ. ಇಡೀ ಆಡಳಿತ ಎಂತ ಸಂಪೂರ್ಣ ಕುಸಿದು ಬಿದ್ದೋಯ್ತು. ಕಾರಣ ಇಷ್ಟೆಲ್ಲ ನೋವುಗಳಿದ್ರೂ ಕೂಡ ವಿಶೇಷವಾಗಿ ಹಾಸನಾಂಬ ದೇವಿಯ ದರ್ಶನಕ್ಕೆ ನಾನು ವಿಶೇಷವಾಗಿ ನಾನು ಏನೋ ದೊಡ್ಡ ಸಾಧನೆಯನ್ನು ಮಾಡ್ತೀವಿ ಅಂತೇಳಿ ಪಂಕವನ್ನು ಹೊತ್ತು ಇವತ್ತು ಹಾಸನಾಂಬ ಸನ್ನಿಧಾನದಲ್ಲಿ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಅನ್ಕೊಂಡಿದ್ದು ನಾವಲ್ಲಿ ಅವ್ರು ಕೆಲಸ ಮಾಡ್ತಾ ಇರೋದು ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಅಲ್ಲಿ ಅವ್ರ ಇಡ್ಲಾಗಿ ಬಹಳ ಪ್ರಮುಖವಾಗಿ ಇತಿಹಾಸ ಇದುವರೆಗೂ ಕೂಡ ಯಾರೂ ಮಾಡಿಲ್ದಿರೋಂಥ ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿ ಅವರು ಮಾಡಿದ್ದಾರೆ, ಜಿಲ್ಲಾ ಸಮಿತಿ ಮಾಡಿದೆ ಅಂತಂದೇಳಿ ಎಲ್ಲರೂ ಆಶಾಭಾವನೆ ಆಗಿದ್ದಾರೆ. ಆದ್ರೆ ನಾನು ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದೆ, ನನಗೆ ತೋರಿಕೆಗಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. ಅವರು ಪ್ರಸಿದ್ಧಿ ಆಗ್ಬೇಕು, ಜನಗಳ ಮಧ್ಯೆ ಪ್ರಸಿದ್ಧಿ ಆಗ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಿದ್ಧಿ ಆಗ್ಬೇಕು, ಮತ್ತೆ ಅವ್ರ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಪ್ರಸಿದ್ಧಿ ಆಗ್ಬೇಕನ್ನೋ ಕಾರಣಕ್ಕೋಸ್ಕರ ಮಾಡ್ತಾರಂತೆ. ಅದಕ್ಕೆ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟೆ ನಾನು. ಇವತ್ತು ನಿನ್ನೆ ರಾತ್ರಿ ಅರಕಲಗೂಡು ತಾಲೂಕಿನಲ್ಲಿ 2 ಕೆರೆ ಕೋಡಿ ಹೊಡೆದೋಗಿದೆ. ನಿಮ್ಗೆ ಅದು ವಿಡಿಯೋ ರಿಲೀಸ್ ಮಾಡ್ತೀನಿ ನಾನು. ಮತ್ತೆ ಒಣಮೇಶ್ವರ ತಾಲೂಕಲ್ಲಿ ಕಾಮಸಮುದ್ರ ಗ್ರಾಮದಲ್ಲಿ ಒಂದು ಮನೆ ಕುಸಿದು ಬಿದ್ದೋಗಿದೆ ಮಳೆಗೆ. ಈಗ ಹಲವಾರು ನೋವುಗಳಿದ್ರು ಕೂಡ ಜಿಲ್ಲಾಧಿಕಾರಿ ಅವರು ತನ್ನ ಜವಾಬ್ದಾರಿಯನ್ನ ಮರೆತು, ನಾನು ಜಿಲ್ಲಾಧಿಕಾರಿ, ಜಿಲ್ಲಾ ದಂಡಾಧಿಕಾರಿ, ಇಡೀ ಹಾಸನ ಜಿಲ್ಲೆಗೆ ಜವಾಬ್ದಾರಿ ವ್ಯಕ್ತಿಯನ್ನು ಮರೆತು ಅಲ್ಲಿ ಹಾಸನಾಂಬ ಕಾಂಪೌಂಡ್ಗಳಿಗೆ ಓಡಾಡ್ತಾ ಕುಂತವ್ರಲ್ಲಿ. ಆಡಳಿತ ಎಂತ ಸಂಪೂರ್ಣ ಕುಸಿದು ಹೋಯ್ತು. ನಾನು ಹೇಳೋದಲ್ಲಿ ಜಿಲ್ಲಾಧಿಕಾರಿಯವರೇ ಅವ್ರ ಜವಾಬ್ದಾರಿ ಹೊತ್ಕೊಂಡು ನಿಂತ್ಕೊಂಡ ಮೇಲೆ ನೀವು ಇನ್ನೊಬ್ರು ಜಿಲ್ಲಾಧಿಕಾರಿ ಬೇಕಲ್ಲ, ಯಾರು ಬೇರೆ ಜಿಲ್ಲಾಧಿಕಾರಿ ಸರ್ಕಾರ ನೇಮಕ ಮಾಡ್ಬೇಕಲ್ವ? ಈಗ ಅಲ್ಲಿಗೆ ನೀವು ಜಿಲ್ಲಾಧಿಕಾರಿಯನ್ನ ಅಲ್ಲಿ ಕೊಟ್ಟ ಮೇಲೆ ನೀವು ಅಲ್ಲಿ ಜಿಲ್ಲಾ ವ್ಯವಸ್ಥೆ ಹದಗೆಟ್ಟೋಗಿದೆ. ಅಲ್ಲಿ ಬೇರೆ ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಬೇಕು. ಸರ್ಕಾರ ಅದನ್ನು ಮಾಡಲಿಲ್ಲ. ಅಲ್ಲಿ ಬಹಳ ಪ್ರಮುಖವಾದ ಅಂಶ ಏನು ಅಂತಂದ್ರೆ, ಹಲವಾರು ರಾಜಕಾರಣಿಗಳು ಒಂದೊಂದು ಬಗೆಯ ರೀತಿಯನ್ನೇ ಹೇಳಿದ್ರು. ಈ ಗೋಲ್ಡನ್ ಪಾಸ್ ಸಂಬಂಧಪಟ್ಟಂತೆ ಹೇಳಿದ್ರು, ಟಿಕೆಟ್ ಬಗ್ಗೆನೇ ಹೇಳಿದ್ರು. ನಾನು ಅಷ್ಟು ಟಿಕೆಟ್ ಖರೀದಿ ಮಾಡಿ, ಇಷ್ಟು ಟಿಕೆಟ್ ಖರೀದಿ ಮಾಡಿದ್ದೀನಿ. ಇದುವರೆಗೂ ಕೂಡ ಗೋಲ್ಡನ್ ಪಾಸ್ ಎಷ್ಟು ಪ್ರಿಂಟ್ ಆಗಿದೆ ಅಂತ ಯಾರಿಗೂ ಪ್ರಚಾರ ಮಾಡಲೇ ಇಲ್ಲ. ಗೋಲ್ಡನ್ ಪಾಸ್ ಯಾರಿಗೆ ಕೊಡ್ತಾ ಇದ್ದೀರಾ? ಅವರ ಯೋಗ್ಯತೆ ಏನು, ಅರ್ಹತೆ ಏನು ಗೋಲ್ಡನ್ ಪಾಸ್ ಕೊಡೋದಕ್ಕೆ? ಗೋಲ್ಡನ್ ಪಾಸ್ ಅಂದ್ರೆ ಯಾರ್ದು ಅದನ್ನ ಕೇಳಿದ್ರು. ಜಿಲ್ಲಾಡಳಿತ ಅದನ್ನ ಮಾಹಿತಿ ಕೊಡಲೇ ಇಲ್ಲ. ನನಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಬ್ಬ FDC ಗ್ರೇಡ್ ಅಧಿಕಾರಿಗಳಿಂದ ಅನೌಪಚಾರಿಕವಾಗಿ ನನಗೆ ಕೆಲವು ದಾಖಲಾತಿಗಳು ಸಿಕ್ಕಿದೆ. ನಾನಿವತ್ತು ಅದನ್ನೇ ಕಾರಣ ಇಟ್ಕೊಂಡು ಇವತ್ತು RTI ಕೂಡ ಕೇಳಿದ್ದೀನಿ. ನಾನು